ಹಾಗೆ ಇದು ವರ್ಷದ ಕೊನೆಯ ಸೂರ್ಯಗ್ರಹಣ ಜೊತೆಗೆ ಒಂದು ತಿಂಗಳ 15 ದಿನಗಳ ಅಂತರದಲ್ಲಿ ಬರ್ತಾ ಇರುವಂತ ಎರಡೆರಡು ಗ್ರಹಣ. ಹೀಗಾಗಿ ಸ್ವಲ್ಪ ಭಯ ಅಂತೂ ಇದ್ದೇ ಇದೆ. ಏನ್ ಆಗಬಹುದು, ಏನ್ ಪರಿಣಾಮ ಆಗುತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ಚಂದ್ರಗ್ರಹಣದ ನಂತರದಲ್ಲಿ ಕೆಲವು ಆಗಿರುವಂತ ಗಲಾಟೆಗಳಾಗಿರ್ಬೋದು, ರಾಜಕೀಯದಲ್ಲಿ ಆಗಿರುವಂತ ವ್ಯತ್ಯಾಸಗಳಾಗಿರ್ಬೋದು, ಇದಕ್ಕೆಲ್ಲ ಚಂದ್ರಗ್ರಹಣನೇ ಕಾರಣ, ಅದರ ಪರಿಣಾಮ ಅನ್ನುವಂತ ವಾದಗಳು ಕೂಡ ಇದೆ. ಈ ನಡುವೆ ಇವತ್ತು ಮಹಾಲಯ ಅಮಾವಾಸ್ಯೆ ದಿನ, ಇದೇ ದಿನ ಸೂರ್ಯಗ್ರಹಣ ಬಂದಿರೋದು ಇನ್ನೇನಾದ್ರೂ ವ್ಯತಿರಿಕ್ತವಾದಂತ ಪರಿಣಾಮಗಳು ಬೀರುತ್ತಾ? ಇದು ಜ್ಯೋತಿಷ್ಯ ಶಾಸ್ತ್ರದ ಹೇಳಿಕೆಗಳು ಒಂದು ಸ್ವಲ್ಪ ಭಯ ಹುಟ್ಟಿಸುತ್ತೆ ನಮಗೆ. ಸೊ ನಾನು ಆರಂಭದಲ್ಲಿ ಅದಕ್ಕೆ ನಾವು ಹೇಳಿದ್ದು, ಅಂದ್ರೆ ಗ್ರಹಣ ಅನ್ನುವಂಥದ್ದಕ್ಕೆ ಬಹಳ ಭಯ ಬೀಳೋಕೆ ಹೋಗೋದು. ನಾನು ಮೊದಲೇ ಹೇಳಿದಾಗೆ ಮನೇಲಿ ಇದ್ದುದನ್ನೆಲ್ಲ ಖಾಲಿ ಮಾಡಿಬಿಡೋಣ, ನಾಳೆಯಿಂದ ಎಲ್ಲ ಹೊಸ್ತಿಗೆ ಇರಬೇಕು ಅನ್ನುವಂಥ ರೀತಿಯಾದಂಥದ್ದು. ಶುಚಿತ್ವ ಅನ್ನುವಂಥದ್ದಕ್ಕೆ ಬೆಲೆ ಕೊಡಿ, ಆದರೆ ಮನೇಲಿ ಇದ್ದಿದ್ದನ್ನೆಲ್ಲ ಖಾಲಿ ಮಾಡಿಬಿಡ್ತೀನಿ ಈ ಥರದಂಥ ಭಯ ಅದು ಸಹಜವಾಗಿ ಬೇಡ. ಆಮೇಲೆ ಅಗೈನ್ ನಾನು ಹೇಳಿದಾಗೆ ಗ್ರಹಣ ಅನ್ನುವಂಥದ್ದು ಒಂದು ಸ್ಟಡಿ ಮೆಟೀರಿಯಲ್ ಇದ್ದಂಗೆ ಕೂಡ. ಅದು ಹೇಗೆ ಸಂಭವಿಸುತ್ತೆ, ಏನು ಎತ್ತ, ಈ ಖಗೋಳದ ವಿಸ್ಮಯಗಳನ್ನು ಮಕ್ಕಳಿಗೆ ಹೇಳೋದಕ್ಕೆ ಅವರಲ್ಲೊಂದು ಆಸಕ್ತಿಯನ್ನು ಹುಟ್ಟಿಸೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಇದೊಂದು ಅವಕಾಶ ಕೂಡ. ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು ಅಷ್ಟೇ ನಾವು ಪ್ರತಿ ಸಲ ಹೇಳುವಂಥದ್ದು. ಕಾರ್ಯಕ್ರಮ ಆರಂಭ ಮಾಡೋಣ. ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಗ್ರಹಣದ ವಿಚಾರವಾಗಿ ಸ್ಟಡಿ ಮಾಡಿದಂಥವ್ರು ಮೇಡಮ್ ಆಗ್ತಾನೆ ಹೇಳಿದಾಗೆ ಜ್ಯೋತಿಷ್ಯ ವಲಯ ಇದಕ್ಕೆ ಏನು ಹೇಳುತ್ತೆ, ಸೈಂಟಿಫಿಕ್ ಆಗಿ ಇದನ್ನು ಯಾವ ರೀತಿಯಾಗಿ ನಮಗೊಂದು ಕಲಿಕೆಯ ಒಂದು ವಸ್ತು ಇದು ಅಥವಾ ಕಲಿಕೆಯ ಒಂದು ಸನ್ನಿವೇಶ ಇದಾಗಿ ನಾವು ಬಳಸ್ಕೊಳ್ಬೋದು, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಹವ್ಯಾಸಿ ಖಗೋಳ ವಿಜ್ಞಾನಿ ಆಗಿರುವಂಥ ನವೀನ್ ನಂಜುಂಡಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಜ್ಯೋತಿಷಿಗಳಾಗಿರುವಂಥ ದಿನೇಶ್ ಗುರೂಜಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇದ್ರ ಬಗ್ಗೆ ವಿಶೇಷವಾಗಿ ಅವ್ರ ಬಳಿ ನಾವು ಕೇಳ್ತಿಳ್ಕೊಳ್ಳೋಣ. ಹಾಗೆ ಇನ್ನುಳಿದಂಥ ಕೆಲ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಅತಿಥಿಗಳು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಜ್ಯೋತಿರ್ವಿಜ್ಞಾನಂ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್ ಅವರು ಖ್ಯಾತ ಜ್ಯೋತಿಷಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ವಿಜ್ಞಾನಿ ಆಗಿರುವಂಥ ಗುರುಪ್ರಸಾದ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನವೀನ್ ನಂಜುಂಡಪ್ಪ ಅವರೇ, ಸೊ ಈ ಗ್ರಹಣ ಅನ್ನುವಂಥದ್ದು ನಾವು ಅದಕ್ಕೆ ಮೊದಲಿಗೆ ಹೇಳ್ಬಿಟ್ವಿ, ಬಹಳ ಭಯ ಬೀಳೋಕೆ ಹೋಗೋದು ಮತ್ತೊಂದು ಅಲ್ಲ ಅನ್ನುವಂಥದ್ದನ್ನ. ಸೊ ನಾವು ಇದನ್ನ ಹಿಂದೆ ಪುರಾಣದಲ್ಲೂ ಕೂಡ ಈ ವಿಚಾರ, ಅಂದ್ರೆ ಈ ಚಂದ್ರಗ್ರಹಣ ಸೂರ್ಯಗ್ರಹಣ 15 ದಿನಗಳ ಅಂತರದಲ್ಲಿ ಬಂದಂತ ಸಂದರ್ಭದಲ್ಲಿ ಕೆಲವು ವಿದ್ಯಮಾನಗಳಾಗಿತ್ತು ಅನ್ನುವಂತನ ನಾವು ಆಗಾಗ ನಡೆದು ಹೋಗಿತ್ತು ಅನ್ನೋದು ಕೂಡ ಇದೆ. ಸೊ ಈ ರೀತಿಯಾಗಿ 15 ದಿನಗಳ ಅಂತರದಲ್ಲಿ ಬಂದಾಗ, ಬಟ್ ನನಗೊತ್ತು ನೀವುಗಳಿಗೆ ಏನ್ ಹೇಳಿದ್ರು, ಇಂತ ಎಷ್ಟೇ ಬೆಳವಣಿಗೆಗಳಾದ್ರೂ ಕೂಡ ಕಾಕತಾಳಿ ಅಂತ ಅಲ್ಲಿ ಹಾರಿಸ್ಬಿಡ್ತೀರಾ. ಆಮೇಲೆ ಏನಿದ್ರು ದಿನೇಶ್ ಗುರುಜಿ ಮಾತನಾಡ್ಬೇಕು ಅದಕ್ಕೆ. ಬಟ್ ಈ ಬಾರಿ ಚಂದ್ರಗ್ರಹಣ ಆಗಿ ಇಮ್ಮಿಡಿಯೇಟ್ 15 ಡೇಸ್ಗೆ ಸೂರ್ಯಗ್ರಹಣ ಆಗ್ತಾ ಇದೆ. ಏನ್ ಹೇಳ್ತೀರಿ ಇದಕ್ಕೆ? ಇದಕ್ಕೆ ಒಂದು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಸೈನ್ಸ್ ಪ್ರಕಾರ ಹೇಳೋದಾದ್ರೆ, ನಮಗೆ ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ದಿನ, ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿನ. ಇದೆರಡಕ್ಕೂ ಅಂತರ 14 ದಿನ. ಸೊ ಯಾವುದೇ ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆಗಿದ್ದ 15 ದಿನದಲ್ಲಿ ಇನ್ನೊಂದು ಗ್ರಹಣ ಆಗೇ ಆಗತ್ತೆ, ಕಂಪಲ್ಸರಿ. ಅದು ವಿಶೇಷತೆ ಏನು ಅಂದ್ರೆ, ಈ 15 ದಿನದ 3 ಅಂತರದಲ್ಲಿ ಆದ್ರೆ, ಅಂದ್ರೆ ಒಂದು ಸೂರ್ಯಗ್ರಹಣ ಹಿಂದೆ ಮುಂದೆ 15 ದಿನದಲ್ಲಿ ಚಂದ್ರಗ್ರಹಣಗಳು, ಅಂದ್ರೆ 2 ಚಂದ್ರಗ್ರಹಣ 1 ಸೂರ್ಯಗ್ರಹಣ ಆದ್ರೆ ಅದನ್ನ ನಾವು ವಿಶೇಷ ಅನ್ಬೋದು. ಯಾಕಂದ್ರೆ ಅಸ್ಟ್ರೋನಾಮಿಕಲಿ ಅದಕ್ಕೆ ಪೊಸಿಷನಿಂಗ್ ಬೇಕಾಗತ್ತೆ. ಇಲ್ಲ 2 ಸೂರ್ಯಗ್ರಹಣಗಳ ಮಧ್ಯದಲ್ಲಿ 1 ಚಂದ್ರಗ್ರಹಣ ಆಗೋದು. ಏನಕ್ಕೆ ಅಂದ್ರೆ ಚಂದ್ರನ ಒಂದು ಏನು ಪಾತ್ ಇರುತ್ತೆ, ಅದು ಮೂವ್ ಆಗುವಂಥದ್ದು, ಭೂಮಿಯ ಸುತ್ತುವಂಥ ಪಥ, ಅದು ಏನು ನಾವೀಗ ರಾಹು ಕೇತು ಅಂತ ನೋಟ್ಸ್ ಅಂತ ಕರಿತೀವಲ್ಲ, ಆ ನೋಟ್ಸು ಅಲೈನ್ ಆಗಿರಬೇಕು. ಯಾವುದಕ್ಕೆ? ಸೂರ್ಯನ್ ಒಂದು ಪ್ಲೇನ್ಗೆ ಅಲೈನ್ ಆಗಿದ್ದಾಗ ಮಾತ್ರ ನಮಗೆ ಗ್ರಹಣ ಉಂಟಾಗೋದು. ಇಲ್ಲ ಅಂದರೆ ಇಲ್ಲ ಚಂದ್ರ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ, ಸೊ ನೆರಳು ನಮಗೆ ಬರೋದಿಲ್ಲ. ಸೊ 15 ದಿನದ ಅಂತರದಲ್ಲೇ ನಮಗೆ 2 ಗ್ರಹಣ ಆಗ್ತಾ ಇದೆ, ಅದರಿಂದ ನಮಗೆ ಏನಾದರೂ ಒಂದು ಕೆಟ್ಟ ಗಳಿಗೆಗಳಾಗ್ಬೋದು ಅಂದರೆ ಅದು ಶುದ್ಧ ಸುಳ್ಳಾಗತ್ತೆ. ಯಾಕೆ ಅಂದರೆ 15 ದಿನದಲ್ಲಿ ಅಂತರದಲ್ಲಿ ಗ್ರಹಣಗಳು ಆಗೇ ಆಗತ್ತೆ. ಅಕಸ್ಮಾತ್ ಏನಾದರೂ ಇದು 13 ದಿನದಲ್ಲಾದರೆ ಅಥವಾ 16 ದಿನದ ಮೇಲಾದರೆ ನನ್ನ ಹೆಸರು ಚೇಂಜ್ ಮಾಡಿ ನೀವೇನು ಹೇಳ್ತೀರಾ ಅದು ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಯಾಕೆ ಅಂದರೆ ಸೈಂಟಿಫಿಕಲಿ 15 ದಿನದ ಅಂತರದಲ್ಲೇ ಆಗಲೇಬೇಕು, ಅದು 14 ದಿನದಲ್ಲಿ ಆಗಲೇಬೇಕು. ಸೊ 14 ದಿನ ಮುಂಚೆ ಅಥವಾ 14 ದಿನ ಆದಮೇಲೆ ಗ್ರಹಣ ಬಂತು ಅಂದರೆ ಅದರಲ್ಲಿ ಏನು ವಿಶೇಷತೆ ಇಲ್ಲ. ಅದು ಇಟ್ ಈಸ್ ಎ ಅಲೈನ್ಮೆಂಟ್ ಆಫ್ ಪೊಸಿಷನ್ಸ್. ಸೊ ಆಕಾಶದ ಕಾಯಗಳು ಅಷ್ಟು ಅಲೈನ್ ಆಗಿರೋದ್ರಿಂದನೇ ಅದು ಬಂದೇ ಬರುತ್ತೆ. ಸೊ ಅದರಲ್ಲಿ ವಿಶೇಷ ಅಂತ ಅಲ್ಲ, 15 ದಿನದ ಅಲೈನ್ಮೆಂಟ್ ಇರೋದ್ರಿಂದನೇ ನಮ್ಗೆ ಗೊತ್ತಾಗುತ್ತೆ ಆ ಪ್ಲೇನ್ 2 ಒಂದರಲ್ಲಿ ಅಲೈನ್ ಆಗಿರುತ್ತೆ ಅಂತ. ಸೊ ಗುರುಗಳು ಹೆಂಗಂತ ಹೇಳಿದ್ರೆ ಇದು ಎರಡರ ಕಾಂಬಿನೇಷನ್, ಅವರು ಸೈನ್ಸ್ ಮತ್ತೆ ಇದು ಜ್ಯೋತಿಷ್ಯ ಎರಡನ್ನೂ ಮಾತಾಡ್ತೀರಿ ನೀವು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವರು ಸೈನ್ಸ್ ಪ್ರಕಾರ ಪ್ಲಸ್ ಜ್ಯೋತಿಷ್ಯ ಪ್ರಕಾರ ತಗೊಂಡ್ರೆ, ಮೂನ್ ಪ್ಲೇನ್ ತಗೊಂಡಾಗ 5 ಡಿಗ್ರಿ ಟಿಲ್ಟ್ ಆಗಿದೆ. ಮೂನ್ ಪ್ಲೇನ್ ಇಸ್ 5 ಡಿಗ್ರಿ ಟಿಲ್ಟೆಡ್. ಅರ್ತ್ ಪ್ಲೇನ್ ಇಸ್ ಟಿಲ್ಟೆಡ್ ಬೈ 23.5 ಡಿಗ್ರಿ. ಇದು ಯಾವಾಗ ಈ ಟಿಲ್ಟ್ 180 ಡಿಗ್ರಿ ಅಲೈನ್ಮೆಂಟ್ ಅಲ್ಲಿ ಬರುತ್ತೆ, ದಿಸ್ ಟಿಲ್ಟ್ ಹ್ಯಾಸ್ ಗಾನ್ ಇಂಟು 180 ಡಿಗ್ರಿ.
ಸೂರ್ಯನ ನಾವು ಡಿಗ್ರಿ ಲೆಕ್ಕ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎ ಲಾರ್ಜರ್ ಹೆವೆನ್ಲಿ ಬಾಡಿ ಅಂತ ನಾವು ಕರಿತೀವಿ, ವಿಚ್ ಇಸ್ ಮಚ್ ಬಿಗರ್ ದೆನ್ ಆಲ್ ಅವರ್ ಇದು ನಾವು ಸ್ಟೇ ಮಾಡೋಕ್ಕೂ. ಯಾವಾಗ ಇದು ಒಂದು ಲೈನಲ್ಲಿ ಬರುತ್ತೆ, ಈ ಒಂದು ಲೈನ್ ಕ್ಯಾಲ್ಕುಲೇಷನ್ನು ಸೌತ್ ನೋಡು ನಾರ್ತ್ ನೋಡು ಮೇಲೆ ಬರುತ್ತೆ. ಇದು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ, ಮತ್ತೆ ಆ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ. ಇಲ್ಲಿ ಎರಡು ಕಾನ್ಸೆಪ್ಟು ನಮಗೆ ಸಮಸ್ಯೆ ಉಂಟಾಗಿದೆ. ಈ ಜಿಯೋಸೆಂಟ್ರಿಕ್ ಮಾಡ್ಯೂಲು ಮತ್ತು ಹೀಲಿಯೋಸೆಂಟ್ರಿಕ್ ಮಾಡ್ಯೂಲು. ಇವ್ರು ಮಾತಾಡೋದೆಲ್ಲ ಹೀಲಿಯೋಸೆಂಟ್ರಿಕ್ ಮಾಡಲ್, ನಾವು ಮಾತಾಡೋದೆಲ್ಲ ಜಿಯೋಸೆಂಟ್ರಿಕ್ ಮಾಡಲ್. ಇಷ್ಟೇ ವ್ಯತ್ಯಾಸ ಆಗಿರೋದಲ್ಲಿ. ಕ್ಲಾಶ್ ಏನಾಗಲ್ಲ, ಕ್ಲಾರಿಫೈ ಮಾಡ್ತೀವಿ. ಈಗ ನಾವು ಭೂಮಿನ ಸೆಂಟರ್ ಇಟ್ಕೊಂಡು ನಮ್ಮ ಸುತ್ತ ಸೂರ್ಯ ಸುತ್ತಾ ಇದ್ದಾನೆ ಅಂತ ತಗೊಳ್ತೀವಿ, ಅದನ್ನ ಸೂರ್ಯ ಮಾರ್ಗ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಆಕ್ಸಿಸ್ ಅಲ್ಲಿ ಚಂದ್ರ ಸುತ್ತಾ ಇದೆ. ಇವೆರಡರ ಒಂದು ಇಂಟ್ರಾಕ್ಷನ್ ಪಥ ಅಂತ ನಾವೇನು ಕರಿತೀವಲ್ಲ, ಇಂಟ್ರಾಕ್ಷನ್ ಪಾಯಿಂಟ್, ಮೇಲ್ಗಡೆ ಕೆಳಗಡೆ ಪಾಯಿಂಟ್, ಮೇಲ್ಗಡೆ ರಾಹು ಕೆಳಗಡೆ ಕೇತು. ಈ ಪಾಯಿಂಟ್ ಇಂಟರ್ಸೆಕ್ಷನ್ ಪಾಯಿಂಟು ಎವ್ರಿ ಡೇ 3 minutes ಹಿಂದೆ ಹೋಗ್ತಾ ಇರುತ್ತೆ. ಅಂದರೆ ಈ ಪಾಯಿಂಟು ಹೆಚ್ಚು ಕಮ್ಮಿ 1 ಡಿಗ್ರಿ ಚಲಿಸೋಕ್ಕೆ 20 ದಿವಸ ಆಗುತ್ತೆ. ಸೊ ಅದನ್ನು ನಾವು ಲೆಕ್ಕ ಮಾಡ್ಕೊಂಡು ಬರ್ಕೊಂಡು ಹೋಗ್ತಾ ಇದ್ದರೆ, ಯಾವಾಗ ಸೂರ್ಯ ಅದೇ ರಾಶಿಗೆ ಆ ರಾಹುಕೇತು ನೋಡ್ಸ್ಗೆ ಬಂದಾಗ ನಾವು ಇವತ್ತೇ 20 ವರ್ಷದ ಬರ್ದಿಟ್ಬಿಡ್ಬೋದು ಯಾವಾಗ ಗ್ರಹಣ ಆಗುತ್ತೆ ಅಂತ. ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಅಸ್ಟ್ರಾನಮಿ. ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿದೆ. ಎವ್ರಿ ಡೇ 3 minutes ನೀವು ರಿವರ್ಸ್ ತಗೊಂಡ್ಬನ್ನಿ. ಎವ್ರಿ 20 daysಗೆ ನಾವು 1 ಡಿಗ್ರಿ ತಗೊಳ್ತೀವಿ. ಈ ಕಡೆ ಅದು ಲೆಫ್ಟ್ ಡಿಗ್ರಿಯಲ್ಲಿ ನಾವು ರಿವರ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು ರೈಟ್ ಮೂಮೆಂಟ್ ಅಲ್ಲಿ ಸನ್ನು, ಯಾವಾಗ ಸನ್ನು ಮತ್ತೆ ಆ ಪಾಯಿಂಟ್ ಅದೇ ರಾಶಿಯಲ್ಲಿ ಬಂದು ಕೂಡುತ್ತೋ ಗ್ರಹಣ ಗ್ಯಾರಂಟಿ. ಮತ್ತೆ ಒಂದು ಸರ್ಕಲ್ ಈ ಕಡೆ ಬಂದಾಗ, ಚಂದ್ರ ಬಂದಾಗ ಇನ್ನೊಂದು ಗ್ರಹಣ. ಸೊ 15 days ಬರಲೇಬೇಕು. ಯು ಕೆನಾಟ್ ಗೋ ಟು 16 days. ಕರೆಕ್ಟ್ ಅಲ್ವಾ ಸರ್? ಸೊ 27 ಅಲ್ಲೇ ಡಿವೈಡ್ ಆಗುತ್ತೆ, ಎರಡು 30 ಡಿವೈಡ್ ಆಗುತ್ತೆ. ಕರೆಕ್ಟ್. ಅದಕ್ಕೆ ಚಂದ್ರ 27 ಸತಿ ಅಂತ ಹೇಳ್ತೀವಲ್ಲ. ವೆನ್ ಯು ಡಿವೈಡ್ 27/2 ಇಟ್ ವಿಲ್ ನಾಟ್ ಬಿ ಎಕ್ಸೀಡಿಂಗ್ 15. ಇಟ್ ಇಸ್ ಸೇಮ್. ಮತ್ತೊಬ್ರು ಸೈಂಟಿಸ್ಟ್ ಕೂಡ ಇದೆ, ಗುರುಪ್ರಸಾದ್ ಅವರು. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಡ್ತೀನಿ. ಗುರುಪ್ರಸಾದ್ ಅವರೇ, ಖಂಡಿತ ಕೇಳಿಸ್ತಾ ಇದೆ. ಸೊ ನೀವೇನ್ ಹೇಳ್ತೀರಾ? ಇದೀಗ 15 days ನಲ್ಲಿ ಸಂಭವಿಸ್ತಾ ಇರೋದು, ಗೋಚರ ಇಲ್ಲ, ವಿಸಿಬಲ್ ಇಲ್ಲ ಭಾರತದಲ್ಲಿ. ಸ್ಟಡೀಸ್ಗೂ ಕೂಡ ಇದು ಹೆಂಗ್ ಹೆಲ್ಪ್ ಆಗ್ಬೋದು, ಆಗತ್ತಾ ಅನ್ನೋದು ಪ್ರಶ್ನೆ. ನಮಸ್ಕಾರ ಎಲ್ರಿಗೂ. ನೋಡಿ, ಇದು ಸ್ಟಡೀಸ್ಗೆ ಭಾರತದಿಂದ ಕಾಣಿಸ್ತಾ ಇಲ್ಲ ಅಂದ್ರೆ ಸ್ಟಡಿ ಬೇರೆಯವ್ರು ಮಾಡಬಾರ್ದು ಅಂತಲ್ಲ. ಇವಾಗ ಸೂರ್ಯಗ್ರಹಣ ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ, ಇವತ್ತು ಸೋಜಿಗ ಆಗ್ಬೋದು ಕೇಳಿದ್ರೆ, ಇದು ಕಾಣಿಸ್ತಾ ಇರೋದು ತುಂಬಾ ಕಡಿಮೆ ಜನಸಂಖ್ಯೆಗೆ. ಅಂದ್ರೆ ನೋಡಿ, ಇವತ್ತು ಜಗತ್ತಿನ ಜನಸಂಖ್ಯೆ ಸುಮಾರು 800 ಕೋಟಿ ಅಷ್ಟಿದೆ. ಆ 800 ಕೋಟಿ ಜನಸಂಖ್ಯೆ ಏನಿದೆಯೋ ಅದರ 2% ಅಂದ್ರೆ ಕೇವಲ 2 ಕೋಟಿಯಷ್ಟು ಜನ ಗರಿಷ್ಠ ಮಟ್ಟ, ಅದರಲ್ಲೂ ಅಷ್ಟು ಜನಕ್ಕೆ ಮಾತ್ರ ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾದ ಪೂರ್ವ ಭಾಗದ ಒಂದು ಪುಟ್ಟ ಪಟ್ಟಿ, ನ್ಯೂಜಿಲ್ಯಾಂಡ್ ಹಾಗೂ ಪೆಸಿಫಿಕ್ ಸಾಗರದಲ್ಲಿ ಸಾಕಷ್ಟು ದ್ವೀಪಗಳು ಸಾಸಿವೆ ಸಿಡಿದು ಹೋಗಿವೆ. ಸಣ್ಣ ಪುಟ್ಟ ಅತ್ಯಂತ ಸಣ್ಣ ಅಲ್ಲಿ, ಹಾಗೂ ಅಂಟಾರ್ಟಿಕಾ ಅಲ್ಲಿ ಮಾತ್ರ ಗೋಚರಿಸೋದು. ಅಂದ್ರೆ ಗೋಚರಿಸುವಾಗ ಅದೇನು ಗೋಚರಿಸುತ್ತೋ ಅವಾಗ ವಿಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನ ನಡೆಸ್ಬೋದು. ಅದರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಇದು ಖಗ್ರಾಸ ಅಲ್ಲ, ಸಂಪೂರ್ಣ ಸೂರ್ಯಗ್ರಹಣ ಅಲ್ಲ. ಇದು ಒಂದು ಪಾರ್ಶ್ವ ಸೂರ್ಯಗ್ರಹಣ. ಅಂದರೆ ಚಂದ್ರನ ಬಿಂಬ ಅಥವಾ ಚಂದ್ರನ ಗೋಲ ಸೂರ್ಯನ ಗೋಲವನ್ನು 85% ಗರಿಷ್ಠ ಮಟ್ಟದಲ್ಲಿ ಆವರಿಸಿರುವಂತೆ ಕಾಣುತ್ತದೆ ಅಷ್ಟೇ ಇದು. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಇವಾಗ ಸೂರ್ಯನ ಕರೋನಾ ಬಗ್ಗೆ ನಾನು ಅಧ್ಯಯನ ಮಾಡ್ತೀನಿ ಅಂದ್ರೆ, ಅದು ಖಗ್ರಾಸದ ವೇಳೆನಲ್ಲಿ, ಅಂದ್ರೆ ಕರೋನಾ ಅನ್ನೋದು ಹೊರ ವಾತಾವರಣ ಸೂರ್ಯಂತ, ಅದೇ ರೀತಿ ಒಳ ವಾತಾವರಣ ವರ್ಣಗೋಲ ಅಂತಿದೆ, ಟ್ರೋಮೋಸ್ಫಿಯರ್ ಅಂತ. ಅದೆಲ್ಲ ಅಷ್ಟು ನಮಗೆ ಖಗ್ರಾಸದ ವೇಳೆಯಲ್ಲಿ ಕಾಣಿಸಿದಂತೆ ಇವಾಗ ಕಾಣೋದೇ ಇಲ್ಲ ಖಂಡಿತ. ಆದ್ರೆ ಅಧ್ಯಯನಗಳು ಬೇರೆ ಬೇರೆ ಮುಖಗಳಿಗೆ ಸಂಬಂಧಿಸಿದಂತೆ ಅಧ್ಯಯನಗಳನ್ನ ಮಾಡ್ಬೋದು. ನೋಡಿ, ಈಗಾಗಲೇ 10:59 ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣ ಪ್ರಾರಂಭ ಆಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಮ್ಗೇನ್ ಕಾಣಿಸ್ತಿಲ್ಲ, ಆದ್ರೆ ಪ್ರಾರಂಭ ಆಗಿದೆ. 1:11 ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಅಂದ್ರೆ 85% ಅಂತ ಹೇಳಿದ್ನಲ್ಲ ಅದು. ಅದಾದ್ಮೇಲೆ 3:23 ಈ ಗ್ರಹಣದಿಂದ ಸೂರ್ಯ ಮುಕ್ತ ಆಗ್ತದೆ. ರೈಟ್. ನಿಮ್ಮ ಹತ್ರ ಮಾತನಾಡ್ತೀನಿ ಸರ್. ನಮ್ಮ ಜೊತೆಗೆ ಮಧು ದೀಕ್ಷಿತ್ ಅವರು ಕೂಡ ಇದ್ದಾರೆ, ಮುಗುರು ಮಧು ದೀಕ್ಷಿತ್ ಅವರು. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಗುರುಗಳೇ. ನಮಸ್ತೆ ಅಮ್ಮ, ನಮಸ್ತೆ. ರೈಟ್, ನೀವೇನ್ ಹೇಳ್ತೀರಿ? ಲೈಕ್ ಇವಾಗ ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಸಂಭವಿಸಿರುವಂತಹ ಗ್ರಹಣಗಳು, ಈ ಹಿಂದೆ ಆಗಿರುವಂತಹ ಕೆಲವೊಂದು ವಿಕೋಪಗಳು ಇದ್ರ ಕಾರಣದಿಂದ ಇರ್ಬೋದಾ, ಇದರ ಪ್ರೀ ಎಫೆಕ್ಟ್ಗಳು ಇರ್ಬೋದಾ, ಏನ್ ಹೇಳ್ತೀರಿ?
ಇಲ್ಲ, ಖಂಡಿತವಾಗಿಯೂ ಇದರದ್ದು ಸತ್ಯಾಸತ್ಯತೆಗಳನ್ನು ಶಾಸ್ತ್ರಗಳಲ್ಲಿ ಬಹಳ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಅವರು ವೈಜ್ಞಾನಿಕವಾಗಿ ಹೇಳೋದಾದರೆ ನಾವು ಪ್ರತಿ ಹುಣ್ಣಿಮೆಯಲ್ಲಿ ಬರುವಂತಹ ನಕ್ಷತ್ರಗಳ ಹೆಸರಿಂದ ಆ ಮಾಸದ ಹೆಸರನ್ನ ನಾವು ನಿರ್ಣಯ ಮಾಡ್ತೀವಿ. ಆ ನಕ್ಷತ್ರದ 16ನೇ ನಕ್ಷತ್ರದಲ್ಲಿ ಯಾವಾಗ ರವಿ ಇರ್ತಾನೋ ಆ ಸಂದರ್ಭದಲ್ಲಿ ಬೆಳಿಗ್ಗೆ ಹಗಲಿನ ಸಮಯದಲ್ಲಿ ಸ್ವಲ್ಪ ಅಮಾವಾಸ್ಯೆ ಇದ್ದರೆ ಅವತ್ತಿನ ದಿನ ಗ್ರಹಣ ಸಂಭವಿಸುತ್ತೆ. ಜೊತೆಗೆ ಇದರಲ್ಲಿ ಅನೇಕ ರೀತಿಯ ಗ್ರಾಸಗಳನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಋಷಿ ಮುನಿಗಳು. ಅದರಲ್ಲಿ ಇದನ್ನ ಗ್ರಸನ ಗ್ರಾಸ ಸೂರ್ಯಗ್ರಹಣ ಅಂತ ಕರಿತೀವಿ. ಏನಿದು ಗ್ರಸನ ಗ್ರಾಸ ಅಂದರೆ, ನೋಡಿ, ಈ ಗ್ರಹಣ ಸಂಭವಿಸುವಾಗ 3ನೇ 1 ಭಾಗ ಅಥವಾ 4ನೇ 1 ಭಾಗ ಮಾತ್ರ ಕಾಣಿಸಿದ್ರೆ ಇದನ್ನ ಗ್ರಸನ ಗ್ರಾಸ ಅಂತ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಇದರಲ್ಲಿ 3 ವಿಧವಾಗಿ ಪೂರ್ಣ, ಭಾಗಶಃ ಮತ್ತು ಕಂಕಣ ಸೂರ್ಯಗ್ರಹಣ ಅಂತ ಕರಿತೀವಿ. ಆದರೆ ಈ ಬಾರಿ ಸಂಭವಿಸ್ತಾ ಇರುವಂಥದ್ದು ಭಾಗಶಃ ಅಂದರೆ ಸ್ವಲ್ಪ ಪ್ರಮಾಣದ ಗ್ರಸನ ಗ್ರಾಸ ಸೂರ್ಯಗ್ರಹಣ ಆಗಿರುವಂಥದ್ದು. ಅದರ ಜೊತೆಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನಮ್ಮಲ್ಲಿ ಅಂತಂದರೆ, ಸೂರ್ಯಗ್ರಹಣವಾದ 15 ದಿನಕ್ಕೆ ಬರುವ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣವೇನಾದರೂ ಸಂಭವಿಸಿದ್ರೆ ಅದು ಅತ್ಯಂತ ಶುಭ ಫಲಾದಿಗಳನ್ನು ನೀಡುವಂಥದ್ದು. ಆದರೆ ಚಂದ್ರಗ್ರಹಣ ಆದಮೇಲೆ ಸೂರ್ಯಗ್ರಹಣ ಬರಬಾರ್ದು. ಇದು ಬಂದರೆ ಅನೇಕ ರೀತಿಯ ಅವಘಡಗಳು, ಸಂಕಷ್ಟಗಳು ಮತ್ತು ಅನೇಕ ಪ್ರಾಕೃತಿಕ ವಿಕೋಪಗಳನ್ನು ನಾವು ನೋಡಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ನಮಗೆ ತಿಳಿಸಿರುವಂಥದ್ದು. ಅದರಿಂದ ಈ ರೀತಿಯ ಈಗ ನೋಡಿ, ಈಗ ನಡೀತಾ ಇರುವಂತಹ 70th ಸರ್ಕಲ್ ಅಂದರೆ 1200 ವರ್ಷಗಳಿಗೊಮ್ಮೆ ಎಕ್ಸಾಕ್ಟ್ 17 ಸರ್ಕಲ್ ಆದಮೇಲೆ ಅದೇ ರೀತಿಯ ಸೂರ್ಯಗ್ರಹಣವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಕೂಡ ನಮ್ಗೆ ಋಷಿ ಮುನಿಗಳು ತಿಳಿಸಿರುವಂಥದ್ದು. ಅದರಿಂದ ಇದು ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇರೋದ್ರಿಂದ ಧಾರ್ಮಿಕ ಆಚರಣೆಗಳು ಇಲ್ಲದೆ ಇದ್ದರೂ ಕೂಡ ಚಂದ್ರಗ್ರಹಣ ಆದ ಮೇಲೆ ಸೂರ್ಯಗ್ರಹಣ ಬರ್ತಾ ಇರೋದ್ರಿಂದ ಇದರ ಫಲಾಫಲಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಮತ್ತು ಇಲ್ಲಿ ಫಲಗಳನ್ನು ನಿರ್ಣಯ ಮಾಡುವಂಥ ಸಂದರ್ಭದಲ್ಲಿ ಗ್ರಹಣ ಹೇಗೆ ಸಂಭವಿಸುತ್ತೆ ಅದು ಮುಂಚಿತ ಫಲ. ಆದರೆ ಗ್ರಹಣ ಸಂಭವಿಸಿದ ನಂತರ ಅದು ಯಾವ ಭಾಗದಲ್ಲಾಗಿದೆ, ಯಾವ ದಿಕ್ಕಿನಲ್ಲಾಗಿದೆ, ಯಾವ ಬಣ್ಣದಲ್ಲಾಗಿದೆ, ಸುತ್ತ ವಾತಾವರಣ ಹೇಗಿದೆ, ಇದ್ರ ಮೇಲೂ ಕೂಡ ಮುಂದೆ ನಡೆಯುವಂಥ ಘಟನಾವಳಿಗಳನ್ನು ನಿರ್ಣಯ ಮಾಡಬೇಕು ಅಂತೇಳಿ ನಮ್ಮ ಋಷಿ ಮುನಿಗಳು ತಿಳಿಸಿದ್ದಾರೆ. ರೈಟ್ 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 ಹೌದು. ಅಂದ್ರೆ ಆಚರಣೆಗಳಿಲ್ಲ ಅಂತ ಹೇಳ್ತಾ ಇದ್ರೆ, ಆಚರಣೆ ಮಾಡಬೇಕಾಗಿಲ್ಲ ಅಂತ, ಗೋಚರ ಇಲ್ಲದೆ ಇರೋದ್ರಿಂದ ಮತ್ತೆ ರಾತ್ರಿ ಆಗಿರೋದ್ರಿಂದ ಅನ್ನೋ ಕಾರಣಕ್ಕೆ. ಹೌದೌದೌದು, ರೈಟ್ ರೈಟ್. ಇದ್ರ ಬಗ್ಗೆ ಮಾತನಾಡೋಣ. ಬಹಳಷ್ಟು ಪ್ರಶ್ನೆಗಳಿದೆ, ಇಷ್ಟಕ್ಕೆ ಮುಗ್ದಿಲ್ಲ, ಇದಿನ್ನು ಆರಂಭ ಅಷ್ಟೇ. ಲೈಕ್ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಒಂದು ಜ್ಯೋತಿಷ್ಯ ವಲಯದಲ್ಲಿ ಹೌದು ಸಮಸ್ಯೆಗಳಾಗಬಹುದು ಅನ್ನುವಂಥ ಮುನ್ಸೂಚನೆ, ಯಾಕಂತ ಹೇಳಿದ್ರೆ ಚಂದ್ರಗ್ರಹಣದ ನಂತರನೇ ಬರ್ತಾ ಇರುವಂತ ಸೂರ್ಯಗ್ರಹಣ ಆಗಿರೋದ್ರಿಂದ. ಬಟ್ ಆಚರಣೆಗಳಿದೆಯಾ ಈ ಫಲಾಹಾರಕ್ಕೆ ಸಂಬಂಧಪಟ್ಟಾಗೆಲ್ಲ ಕೇಳಿದ್ರೆ ಆ ರೀತಿಯಾದಂಥ ಆಚರಣೆಗಳು ಇಲ್ಲ ಅಂತ. ಬಟ್ ಇದಕ್ಕೆ ವಿಜ್ಞಾನಿಗಳು ಏನು ಹೇಳ್ತಾರೆ, ಸೈಂಟಿಫಿಕಲಿ ಏನಾದರೂ ವ್ಯತ್ಯಾಸಗಳಾಗಬಹುದಾ, ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ.